ಯಲ್ಲಮ್ಮ ದೇವಿಯು ಭಕ್ತರಿಗೆ ಕೃಪೆ ನೀಡುವ ಮಾತೃರೂಪಿಣಿ. ಈಕೆಯನ್ನು ವಿಶೇಷವಾಗಿ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶದ ಭಕ್ತರು ಅಪಾರವಾಗಿ ಪೂಜಿಸುತ್ತಾರೆ. ಯಲ್ಲಮ್ಮ ದೇವಿಯ ರಥವನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಪಾಲಿಸಿದರೆ ದೇವಿಯ ಅನುಗ್ರಹ ಲಭಿಸುತ್ತದೆ, ಕಷ್ಟಗಳು ನಿವಾರಣೆಯಾಗುತ್ತವೆ, ಕುಟುಂಬದಲ್ಲಿ ನೆಮ್ಮದಿ, ಸಂತೋಷ, ಸಂಪತ್ತು ಹೆಚ್ಚುತ್ತದೆ. ದೇವಿಯ ನೈವೇದ್ಯಕ್ಕೆ ಪಾಯಸ, ರೊಟ್ಟಿ ಅಥವಾ ಹಿಟ್ಟಿನಿಂದ ತಯಾರಿಸಿದ ಉಪಹಾರ ತಯಾರಿಸಬೇಕು ಮತ್ತು ಉಪವಾಸವನ್ನು ಶುದ್ಧ ಮನಸ್ಸಿನಿಂದ ಕೈಗೊಳ್ಳಬೇಕು. ದೇವಿಯ ಪೂಜೆಗೆ ಹೂವು, ಹಣ್ಣು, ವಿಶೇಷವಾಗಿ ಕೊಬ್ಬರಿಕಾಯಿ ಸಮರ್ಪಣೆ ಮಾಡಬೇಕು. ಅರ್ಚನೆ ಮಾಡುವಾಗ ಉದೋ ಉದೋ ರೇಣುಕಾ ಯಲ್ಲಮ್ಮ ಎಂದು 11 ಬಾರಿ ಜಪ ಮಾಡಬೇಕು. ನಂತರ ನೈವೇದ್ಯವನ್ನು ಭಕ್ತರಿಗೆ ನೀಡಿ ದೇವಿಯಲ್ಲಿ ಕುಟುಂಬದ ಶಾಂತಿ, ನೆಮ್ಮದಿ, ಸಂಪತ್ತು, ಆರೋಗ್ಯ ಹೆಚ್ಚಿಸಲು ಪ್ರಾರ್ಥನೆ ಮಾಡಬೇಕು. ದೇವಿಯ ಕೃಪೆಯಿಂದ ನಿಮ್ಮ ಮನೆಯಲ್ಲಿ ಶಾಂತಿ, ನೆಮ್ಮದಿ, ಆರೋಗ್ಯ, ಸಂಪತ್ತು ವೃದ್ಧಿಸಲಿ ಎಂದು ತಾಯಿ ಯಲ್ಲಮ್ಮ ದೇವಿಯಲ್ಲಿ ಪ್ರಾರ್ಥಿಸುತ್ತೇನೆ. ನಿಮಗೆ ಇದು ಉಪಯುಕ್ತವಾಯಿತು ಎಂದು ಭಾವಿಸುತ್ತೇನೆ. ಉದೋ ಉದೋ ರೇಣುಕಾ ಯಲ್ಲಮ್ಮ, ಉದೋ ಉದೋ.